ಕಡ್ಲಿ ಹಿಟ್ಟ, ಉಪ್ಪು, ಅರಿಶಿನ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಸಾಮಗ್ರಿ ಹೇಳೋದು ಕೇಳಕ್ ನಾಚ್ಕೋತಿ ಮಾಡೋದು ನಾ ಮಾಡ್ತೀನಿ. ಹೇಳಿ ನೀವು ಚಂದ ಹೇಳತ್ತೀರಿ. ನಾವು ಈಗ ಜೀರಿಗೆ, ಉಪ್ಪ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಇದನ್ನ ರುಬ್ಬಿ ಇದನ್ನ ತುಂಬ್ಕೊಂಡು ಕಡ್ಲಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಅಕ್ಕಿ ಹಾಕ್ಬೇಕು ಸ್ವಲ್ಪ. जय श्री राम दोस्तों। आज देखो अर्घ्य आज क्लीनिंग कर रही है। सो उसने ही बनाया था ये कचरा, तो वही क्लीन कर रही है। वहाँ पर उसका कार्टून चल रहा है, ये हमारा कॉफ़ी चल रहा है। ये देखो गुस्सा हो गई पूरा गुस्सा हो गई, पूरा क्लीनिंग कर रही है। देखो उधर इतना सारा जुड़ा के रखी है, और देखो इधर, हाँ ये वाला पूरा क्लीन किया है उसने। किसने बोला? मैंने बोला? पहले किसने बोला कि मैं क्लीनिंग करती हूँ करके? मैंने नहीं बोला, नहीं नहीं। ಅದು ಏನು ಥ್ಯಾಂಕ್ಸ್ ಬಂತ ಅನ್ನೋದು ಇಂಕ್ ಇದೆ ಎಂಕಲ್ನೇ ಇಲ್ಲಿ ಎಂಕಲ್ ಕ್ಲೀನ್ ಅಂತ ನೇರಣ ಥ್ಯಾಂಕ್ಸ್ ಬಂದ್ಬಾರ ಇದು ಅಂಚ ಏನು ಪಣ್ತೀರಿ ಈ ಪಣ್ಣೋಡು ಪಣ್ಣಕ್ಕೆ ಏನು ಪಣ್ಣ ಕೂಡ ಥ್ಯಾಂಕ್ಸ್ ಅಂತಾರ್ಗೆ ಒಯ್ಗ ಏನು ಥ್ಯಾಂಕ್ಸ್ ಬಣ್ಣದ ಹೆಂಗೆ ಎಕಡೆ ಈ ಪಣ್ ಹೆಂಗೆ ಆ ಪನಗ ನೆನ ಬಿದ್ದಿರಿ ಬೇದ ಈ ಪಣ್ಣದೇನು ಥ್ಯಾಂಕ್ಸ್ ಬಂತು. देखो हमारे घर पे और एक साफ सफाई वाला आया हुआ है, ये अभी ये साफ कर रहा है। इसका हो गया, अभी ये टिफिन कर रही है, ये इसका चालू हो गया। ए निदान निदान ओला रटो। ಧಾರವಾಡ ಮೃತ್ಯುಂಜಯ ನಡಕಟ್ಟಿ ಮಾಡೋ ನಮಸ್ಕಾರಗಳು. ಇವತ್ತು ನಾವು ಮಾಡಕ್ಕೆ ಹೊಂಟಿದ್ದು ಕಂಟ್ರಾಟ್ ಏನಂದ್ರೆ ಗಿರ್ಮಿಟ್ ಮಿರ್ಚಿ. ಅದ್ರಿಗೆ ಏನು ದೊಡ್ಡ ಮಾತು ಐತೆ ಬರ್ರಿ, ಅದು ಧಾರವಾಡ ಮಂದಿ ಮಾಡೋ ಕೆಲಸ ಧಾರವಾಡ ಮಂದಿ ಮಾಡ್ತಾರೆ. ಧಾರವಾಡದ ರುಚಿದೇ ಬೇರೆ ಆಕೈತೆ. ಯಾಕಂದರೆ ಇಲ್ಲೇ ನೀವು ಗೊಜ್ಜು ಅಂತೀರಿ, ನಾವು ಒಗ್ಗರಣೆ ಅಂತೀವಿ. ಅದಕ್ಕೆ ಭಾಳ ಫರಕ್ ಇರ್ತೈತಿ. ಈಗ ಬೇಕಾಗುವ ಸಾಮಗ್ರಿ ಭಾಳ ಅದಾವ ಗಿರ್ಮಿಟಿಗೆ. ಇದು ಚುರುಮರಿ, ಇದು ಪೊಳ್ಳು ಚುರುಮರಿ. ನಮ್ಮ ಕಡೆ ಹುಬ್ಳಿ ಧಾರವಾಡ ಕಡೆ ಸಿಗುವಂಥ ಚುಮರಿ. ಇಲ್ಲಿ ಅಕಸ್ಮಾತ್ ನೀವು ಬೆಂಗಳೂರಿನಾಗ ಏನು ಕೇಳಕ್ಕೆ ಹೋದ್ರೆ ಅಂದರೆ ಸಾಲ್ಟ್ ಚುಮರಿ, ನಾನ್ ಸಾಲ್ಟ್ ಚುಮರಿ ಅಂತ. ಸಾಲ್ಟ್ ಚುಮರಿ ಅಂದರೆ ಬೆಳಗಾವಿ ಚುಮರಿ, ಅದು ಗಿರ್ಮಿಟಿಗೆ ಬರೋದಿಲ್ಲ. ಇಂಥ ನಾನ್ ಸಾಲ್ಟು ಹಿಂಗೆ ಗರಿಗರಿಯಾಗಿರ್ಬೇಕು. ಇಂಥ ಚುರುಮರಿ ನೀವು ತೊಗೋಬೇಕು. ಇದಕ್ಕೆ ಸಾಮಗ್ರಿ ಎಷ್ಟು ಬೇಕಾಗ್ತಾವೆ ನೋಡ್ರಿ, ವಿಚಾರ ಮಾಡಿರಿ. ಉಳ್ಳಾಗಡ್ಡಿ ಒಂದು 10 ಮಂದಿಗೆ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 4-5 ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಇದು ಒಗ್ಗರಣೆಗೆ. ಇದು ಮ್ಯಾಲೆ ಹಾಕಾಕ ಚೌಕ್ ಚೌಕ್ ಕಟ್ ಮಾಡಬೇಕು. ಎಷ್ಟು ಗಿಡಕ್ಕೆ ಮಾಡ್ತೀರಿ ಅದು ಬಿಟ್ಟು ಅಷ್ಟು ಚಲೋ ಬರ್ತದೆ. ಒಂದು 4 ಉಳ್ಳಾಗಡ್ಡಿ, 4 ಟೊಮೆಟೊ, ಹಸಿಮೆಣಸಿನ್ಕಾಯಿ, ಇವೆಲ್ಲ ಒಗ್ಗರಣೆಗೆ. ಬೆಲ್ಲ, ಹುಣಸೆಹಣ್ಣಿನ ರಸ ಬೇಕು, ಭಾಳ ಇಂಪಾರ್ಟೆಂಟ್. ಅರಿಶಿಣ, ಸಾಸಿವೆ, ಜೀರಿಗೆ, ಉಪ್ಪು ಇದೆಲ್ಲ ಮ್ಯಾಲೆ ಉದುರ್ಸಕ್ಕೆ ಸಣ್ಣ ಸೇವು ಬೇಕಾಗ್ತೈತಿ. ಪುಟಾಣಿ ಪುಡಿ, ಪುಟಾಣಿ ಪುಡಿ ಒಳಗೂ ಸುಮ್ಮನೆ ಪುಡಿ ಮಾಡ್ಕೊಬೇಡ್ರಿ. ಪುಟಾಣಿ ಹುರಿದು ಮಾಡ್ಕೊಂಡ್ರೆ ಅದು ಭಾಳ ರುಚಿ ಬರ್ತದೆ. ಸ್ವಲ್ಪ ಹುರ್ಕೊಂಡು ಆಮೇಲೆ ಪುಡಿ ಮಾಡ್ಕೊಡ್ರಿ. ಕರಿಬೇವು, ಕೊತ್ತಂಬರಿ, ಇಂಗು ಎಲ್ಲ ಕಾಮನ್ ಮುಂದೆ ಹೆಂಗೆ ವಿಧಾನ ಆಮೇಲೆ ಹೇಳ್ತೀವಿ. ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಚಲೋ ಬರ್ತೈತಿ. ಇವೆಲ್ಲ ಮೊದಲು ಮಾಡ್ಕೊಂಡು ಇಟ್ಕೋಬೇಕಂದ್ರೆ ಶೇಂಗಾ ಹುರಿದಿಟ್ಕೋರಿ, ಪುಟಾಣಿ ಹುರಿದಿಟ್ಕೋರಿ, ಇದು ಹುಣಸೆ ಹಣ್ಣು ರಸ ಮಾಡಿ ಇಟ್ಕೋರಿ. ಆಮೇಲೆ ಶೇಂಗಾ ಎಲ್ಲ ಹುರಿದಿಟ್ಕೊಂಡು ರೆಡಿ ಮಾಡಿ. ಇನ್ನು ಮಾಡುವ ವಿಧಾನ ನಾವು ಅದನ್ನು ತೋರಿಸೇ ನಿಮ್ಗೆ ಚಾಲೂ ಮಾಡಿದಾಗ ಮಜಾ ಬರ್ತೈತಿ. ಇದ್ರ ಮೇಲೆ ಮಿರ್ಚಿ ಬೇರೆ ಮಾಡ್ತೀವಿ, ಅದ್ರದ್ದೊಂದು ವಿಡಿಯೋ ಮಾಡ್ತೀವಿ. ಇಷ್ಟೋ ತನಕ ನಾವು ಹೇಳಿದ್ದು ಏನೇನು ಸಾಮಾನು ಬೇಕು ಅಂತ. ಈರುಳ್ಳಿ 4 ಹಚ್ಕೊಂಡೇವಿ. ಇದು ಒಂದು 10 ಮಂದಿಗೆ ಆಗುವಷ್ಟು ಗಿರ್ಮಿಟಿವ್. ಒಂದು 4 ಟೊಮೆಟೊ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಇದು ಹುಣಸೆ ಹಣ್ಣಿನ ರಸ, ಇಂಗು, ಬೆಲ್ಲ, ಸಾಸಿವೆ, ಜೀರಿಗೆ, ಸ್ವಲ್ಪ ಖಾರ ಪೌಡ್ರು ಮತ್ತು ಅರಿಶಿಣ. ಇದಕ್ಕಿಂತ ಮೊದಲು ನಾನು ಏನು ಹೇಳಿದೆ, ಸ್ವಲ್ಪ ಮೆಣಸಿನ್ಕಾಯಿ ಹುರಿದಿಟ್ಕೋರಿ, ಅದು ಮ್ಯಾಲೆ ಬರ್ತದೆ. ಆಮೇಲೆ ಪುಟಾಣಿ ಪೌಡ್ರ್ ಬೇಕಾಗ್ತದೆ. ಪುಟಾಣಿ ಪೌಡ್ರ್ ಮಾಡೋಕ್ಕಿಂತ ಮುಂಚೆ ಹುರಿದಿಟ್ಕೊಂಡ್ರೆ ಟೇಸ್ಟ್ ಭಾಳ ಬರ್ತೈತಿ. ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೈತಿ. ಇದೆಲ್ಲ ಆಮೇಲೆ ಮಿಕ್ಸ್ ಮಾಡೋಕೆ ಮೊದಲು ಒಗ್ಗರಣೆ ಮಾಡ್ಕೊಳ್ಳೋದು. ಒಗ್ಗರಣೆಗೆ ಏನು ಮಾಡಬೇಕು, ಮೊದಲು ಆಯಿಲ್ ಹಾಕಬೇಕು, ಸಾಸಿವೆ ಜೀರಿಗೆ ಹಾಕಬೇಕು, ಕರಿಬೇವು ಹಾಕಬೇಕು. ಇಷ್ಟೆಲ್ಲ ಹಾಕಿದ್ದು ಸ್ವಲ್ಪ ಹುರಿದ್ಮೇಲೆ ಚಲೋ ಹೊತ್ತಿನಾಗ ಮೆಣಸಿನ್ಕಾಯಿ ಹುರ್ಕೋಬೇಕು. ಇದನ್ನು ಚಾಲು ಮಾಡೋದು. ಇದಾದ್ಮೇಲೆ ಮಿರ್ಚಿ ಬಜ್ಜಿನೂ ಹಾಕೈತಿ, ಅಲ್ಲಿ ಬಿಡ ತಡ್ಕೋರಿ ಮತ್ತು ಮಜಾ ಮಾಡಿ.
ಸಾಮಗ್ರಿ ಎಲ್ಲ ತಯಾರಾಯಿತು. ಈಗ ಮಾಡೋ ವಿಧಾನ, ಒಂದು 10 ಮಂದಿಗೆ ಬೇಕಂದ್ರೆ ನೋಡ್ಕೊಳ್ರಿ, ಅದ್ರ ತಕ್ಕಂಗೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗ್ತೈತಿ. ಇಷ್ಟಂತೂ ಎಣ್ಣೆ ಬೇಕಾಗ್ತದೆ. ಸ್ವಲ್ಪ ಚಲೋ ಹೊತ್ತಿನಂಗೆ ಆದ್ಮೇಲೆ ಸಾಸಿವೆ ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಹಸಿಮೆಣಸಿನಕಾಯಿ. ಎಣ್ಣೆ ಸ್ವಲ್ಪ ಚಲೋ ಹೊತ್ತಿನಂಗೆ ಆದ್ಮೇಲೆ ಸಾಸಿವೆ ಪೂರ ಚಟಪಟ ಅನ್ನೋದ ತಡ್ಕೊರಿ. ಆಮೇಲೆ ಜೀರಿಗೆ ಹಾಕಿ, ಇಲ್ಲ ಜೀರಿಗೆ ಕರಿ ಆಗೋದು. ಸಾಸಿವೆ ಚಟಪಟ 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 ಅಂದಮೇಲೆ ಜೀರಿಗೆ ಹಾಕೋರಿ. ಈಗ ಸ್ವಲ್ಪ ಹುಷಾರಿರ್ಬೇಕು, ಯಾರು ಅನುಭವ ಇಲ್ಲ ಸ್ವಲ್ಪ ದೂರ ಇರಲಿ. ಕರಿಬೇವು ಹಾಕೋತೀವಿ, ಹಿಡಿತೈತಿ, ಪಟ 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 ಹೊಡಿತೈತಿ. ಇದಾದ್ಮೇಲೆ ಮೆಣಸಿನ್ಕಾಯಿನೂ ಸಿಡಿತಾವು. ಮೆಣಸಿನ್ಕಾಯಿ ಸ್ವಲ್ಪ ಕುಡಿದ್ರೆ ಅದು ರುಚಿ ಬೇರೆ ಬರ್ತೈತಿ. ಭಾಳ ಕುರಿಬಾರ್ದು, ಭಾಳ ಹಸಿ ಹಸಿನೂ ಇರ್ಬಾರ್ದು. ಈಗ ಒಂದು ಹತ್ತಕ್ಕೆ ಬಂದೆ ಸರ್. ಉಳ್ಳಾಗಡ್ಡಿ ಹಾಕೋದು, ಕೆಲವೊಬ್ಬರು ಅರಿಶಿನ ಅದು ಮೊದಲು ಹಾಕೋತಾರೋ, ಹಂಗೂ ನಡೀತೈತಿ. ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಆಗ್ತೇವೆ ಅಷ್ಟು ರುಚಿ ಬರ್ತದೆ. ಎಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಬಿಡಿ ಬಿಡಿ ಆಗುವಾಗ ಮೊದಲು ಮಾಡ್ಕೊರಿ. ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿಗೆ ಹೋತಂದ್ರೆ ಉಡುಕಿನ ಸಾಮಗ್ರಿ ಹಾಕಕ್ಕೆ ಚಾಲು ಮಾಡ್ಬೋದು. ಇದು ಒಂದು 10-15 ಮಂದಿ ತಿಂದು ಖುಷಿ ಆಗ್ತದೆ. ಒಗ್ಗರಣೆ ಎಷ್ಟು ನಾವು ಜಾಸ್ತಿ ಮಾಡ್ಕೊಟ್ಟು ಅಷ್ಟು ರುಚಿ ಬರ್ತದೆ. ಎಲ್ಲದಕ್ಕೂ ಒಂದು ಹದ ನಾವು ಮಾಡ್ಕೋಬೇಕಾಗ್ತದೆ. ಈಗ ಇಲ್ಲಿ ಮಟ್ಟ ನಾವು ಎಣ್ಣೆ ಕಾಯಿಸಿದ್ವಿ, ಸಾಸಿವೆ ಜೀರಿಗೆ ಹಾಕಿದ್ವಿ, ಕರಿಬೇವು ಹಾಕಿದ್ವಿ, ಹಸಿಮೆಣಸಿನ್ಕಾಯಿ ಹುರ್ಕೊಂಡ್ವಿ, ಉಳ್ಳಾಗಡ್ಡೆ ಸ್ವಲ್ಪ ಹುರ್ಕೊಂಡ್ವಿ. ಈಗ ಬೇಕಾಗಿರೋ ಸಾಮಗ್ರಿ ನೋಡ್ರಿ, ಈಗ ಹಾಕಬೇಕ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕೋರಿ. ಇಷ್ಟು ಅರಿಶಿನ ಅಂತೂ ಬೇಕಾಗ್ತದೆ. ಮ್ಯಾಲ ರುಚಿಗೆ ಇರಲಿ ಅಂಥೇಳಿ ಸ್ವಲ್ಪ ಕಲರಿಗೆ ಆಯ್ತು, ರುಚಿಗೆ ಆಯ್ತು. ಹಸಿಮೆಣಸಿನಕಾಯಿ ಇರ್ತದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿ ಸ್ವಲ್ಪ ಖಾರ ಬೇಕಂತಾರಲ್ಲ, ಕಲರ್ ಹಾಕೈತಿ, ಸ್ವಲ್ಪ ಖಾರನೂ ಬರ್ತೈತಿ. ಇಷ್ಟು ಹಾಕ್ಕೊಂಡು ಇನ್ನು ಶಿವ ಅಂತ ಕೈ ಆಡ್ಕೊಂತೀರಿ. ಎಲ್ಲ ಸಾಮಗ್ರಿ ಸ್ಲೋತ್ನ ಮಿಕ್ಸ್ ಆಗುವಂಗೆ ಸ್ವಲ್ಪ ಒಳ್ಳೆ ಮನಸ್ಸಿಂದ ಕೈ ಹಾಕ್ಕೊಂತ ಇರಬೇಕು. ಒಲಿ ನಾನು ಸ್ವಲ್ಪ ಜೋರ ಇಟ್ಟೇನಿ, ಯಾಕಂದ್ರೆ ಇದು ನಾವು ಮಾಡಾಕತ್ತಿದ್ದು ಒಂದು 10-15 ಮಂದಿ ಜಾಸ್ತಿ ಬಂದಿಗೆ. ಸೊ ಸಣ್ಣ ಒಗ್ಗರಣೆ ಹಾಕಬೇಕಾದ್ರೆ ಇಷ್ಟು ಜೋರು ಹಿಡಿದ ಅವಶ್ಯಕತೆ ಇಲ್ಲ. ಉಳ್ಳಾಗಡ್ಡಿ ಹೆಚ್ಚಬೇಕಾದ್ರೆ ತುಂಬ ಸ್ಲೋಗೆ ತೆಗಿಬೇಕು. ಮೆಣಸಿನ್ಕಾಯಿನೂ ಅಷ್ಟೇ. ಗಿರ್ಮಿಟ್ನಾಗ ಇರೋ ಮಜಾ ಏನಂತಂದ್ರೆ ಎಲ್ಲ ಒಗ್ಗರಣೆಗೆ ಸೇಮ್ ಆಗ, ಎಲ್ಲದಕ್ಕೂ ಇದನ್ನ ಸೇಮ್ ಒಗ್ಗರಣೆ ಹಾಕ್ತಾರೆ. ಈಗ ನಾವು ಹಾಕೋ ಸಾಮಗ್ರಿ ಹುಣಸೆ ಹಣ್ಣಿನ ರಸ, ಮ್ಯಾಲ ಸ್ವಲ್ಪ ಪುಟಾಣಿ ಪುಡಿ, ಅವಾಗ ಸ್ವಲ್ಪ ಅದು ಜಿಗಿಟಾಗಿ ತುಂಬರಿಗೆ ಚಲೋತ್ನಾಗ ಹಿಡ್ಕೊತೈತಿ.
ಎಲ್ಲಕ್ಕಿಂತ ಮುಖ್ಯವಾಗಿ ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪು ಮಾಡ್ಬಿಟ್ರೆ ನಡೀತೈತನ? ಇಲ್ಲ, ಉಪ್ಪು ಬೇಕು. ಈಗ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಿ, ರುಚಿ ನೋಡ್ಕೊಂಡು ಮತ್ತೆ ನಮಗೆ ಬೇಕಂದ್ರೆ ಮತ್ತೆ ಉಪ್ಪು ಹಾಕೊಳ್ಳೋದು. ಯಾವಾಗೂ ಉಪ್ಪು ಒಗ್ಗರಣೆಯಾಗ ಏನು ಮಿಕ್ಸ್ ಆಕೈತಿ ಅದ್ರ ಮ್ಯಾಲ ಹಾಕೊಳ್ಳೋದ್ರಾಗ ಟೇಸ್ಟ್ ಭಾಳ ಚೇಂಜ್ ಆಗೈತಿ. ಈಗ ಒಂದು ಹದಕ್ಕೆ ಬಂತು. ಇನ್ನು ಮೇನ್ ಸಾಮಗ್ರಿಗಳು ಹುಣಸೆಹಣ್ಣು ಚಲೋ ಹೊತ್ತಿನ ಹಿಂಡಿ ರಸ ತಗೊಳ್ಳೋದು. ಇದ್ರ ಮ್ಯಾಲಿಂದ ಏನಾದ್ರೂ ನಾರು ಗೀರಿದ್ರೆ ಮೊದಲು ತೆಗೆದು ನೋಡ್ರಿ, ಸ್ವಲ್ಪ ಸೋಸಿ ತೆಗೆದ್ರು ಭಾಳ ಚಲೋ. ಒಂದು ಕೈ ಆಗಲ್ಲ ಹುಣಸೆಹಣ್ಣು ತೊಗೊಂಡು ಅದನ್ನು ಮೊದಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬೆಲ್ಲ ಯಾಕಂದ್ರೆ ಸ್ವಲ್ಪ ಅಸಿಡಿಟಿ ಹೋಗಾಕ, ಇದಕ್ಕೆ ರುಚಿ ಬರಾಕ. ಭಾಳ ಬೆಲ್ಲ ಹಾಕಿದ್ರೆ ಸ್ವೀಟ್ ಆಗ್ಬಿಡ್ತದೆ. ನಮ್ಮ ಧಾರವಾಡ ಮಂದಿಗೆ ಅದು ಸರಿ ಅನಿಸೋದಿಲ್ಲ. ಈಗ ಒಂದು ಲೆವೆಲ್ಗೆ ನಮ್ದು ಒಗ್ಗರಣೆ ಅಂತೂ ತಯಾರಾಗೈತಿ. ಇನ್ನೊಂದು ಕಡೆ ಉಳ್ಳಾಗಡ್ಡಿ ಪಲ್ಯನೂ ಅಂತಾರೆ ಅದಕ್ಕೆ. ಅದು ಗಿರ್ಮಿಟ್ನಾಗ ಹುಣಸೆ ಹಣ್ಣಿನ ರಸ, ಬೆಲ್ಲ, ಹಿಂಗು ಇದು ರುಚಿ ಡಿಫ್ರೆಂಟ್ ಮಾಡ್ತಾರೆ. ಇದು ಲಾಸ್ಟಿಗೆ ಸ್ವಲ್ಪ ನಮ್ಮ ಪುಟಾಣಿ ಪುಡಿ ಅಂತ ಹಾಕಿದ್ರೆ ಇದು ಪೂರಾ ತಯಾರಾದಂಗೆ ಅದೇ. ನೋಡ್ರಿ ಉಳ್ಳಾಗಡ್ಡಿ ಎಷ್ಟು ಹದ ಬೆದೈತಿ. ಇದ್ರ ಮ್ಯಾಲ ಕೆಲವೊಬ್ಬರು ಹಸಿ ಪುಟಾಣಿ ಪುಡಿ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಹುರಿದ ಪುಟಾಣಿ ಮಾಡ್ತಾರೆ. ಒಗ್ಗರಣೆ ತಯಾರಾತ, ಮಂದಿ ತಿನ್ನಾಕ ರೆಡಿ ಇದೀರಿ? ಇನ್ನು ಕಲ್ಸಾಕ್ ಚಾಲು ಮಾಡೋದು. ಇನ್ನು ಕಲ್ಸಾಕ ಒಂದು ವಿಧ ಐತಿ, ಅದನ್ನು ನೋಡೇ ಬಿಡುವಂತ್ರಿ. ಇದು ಬಿಸಿ ಇರ್ತೈತಲ್ಲ, ಬಿಸಿ ಇದ್ದಿದ್ದು ಕಲ್ಸ್ಬೇಡ್ರಿ, ಸ್ವಲ್ಪ ತಣ್ಣಗಾಗಲಿ. ಇದು ಹುರಿಬೇಕಾದ್ರೆ ನಾವು ಸ್ವಲ್ಪ ಟೊಮೆಟೊ ಹಾಕಬೇಕಾಗಿತ್ತು, ಏನು ಚಿಂತಿಲ್ಲ. ಟೊಮೆಟೊನು ಹಸಿ ಹೋಗ್ಬೇಕು. ಟೊಮೆಟೊ ಬರ್ತಿದ್ದಕ್ಕೆ ಇನ್ನೊಂದು ಸ್ವಲ್ಪ ಹುರಿ ನಾನು ಚಲೋ ಬರೋದ್ರ. ಇಷ್ಟೊಂದು ತನಕ ಗಿರ್ಮಿಟಕ್ಕೆ ಬೇಕಾದ ಒಗ್ಗರಣೆ ಮಾಡ್ಕೊಂಡು ನೋಡಿದ್ರಿ. ಈಗ ಅದು ಹೆಂಗೆ ಕಲಿಸ್ಬೋದು? ಯಾಕಂದ್ರೆ ಅದು ಉಲ್ಟಾ ಪಲ್ಟಾ ಮಾಡಿದ್ರೆ ಏನಾಕೈತಿ, ಚುರುಮರಿ ಜೀಕಾಗ್ಬಿಡ್ತಾವೆ, ಉಪಯೋಗ ಆಗೋದಿಲ್ಲ. ಮಾಡಿ ತಾಬೋಡು ತೊಗೊಂಡು ಕೊಡ್ಬೇಕಾಗ್ತೈತಿ. ಈಗ ಮೊದಲು ಚುಮ್ಮರಿ ತೊಗೊಂಡಿವಿ ಒಂದು ಬಾಂಡೆದಾಗ. ಇದಕ್ಕೆ ಬೇಕಾಗೋ ಸಾಮಗ್ರಿ ಚುಮ್ಮರಿ ಒಂದು ಬಾಂಡೆದಾಗ ಇಟ್ಕೊಳ್ರಿ. ಇದನ್ನ ಮಾಡಿದ ಒಗ್ಗರಣೆ ಇದು ಸ್ವಲ್ಪ ತಣ್ಣ ಆಗಬೇಕು, ಬಿಸಿ ಬಿಸಿ ಹಾಕಬೇಡ್ರಿ, ಸ್ವಲ್ಪ ಆರಿಸೇವಿ. ಇದ್ರೊಳಗೆ ಏನಾಗೈತೆ, ದೊಡ್ಡ ದೊಡ್ಡ ಮೆಣಸಿನಕಾಯಿ. ಇಲ್ಲೇ ನಾವೇನು ಚುಮ್ಮರಿ ಬೇಕಾಗ್ತದ್ರಿ, ನಮ್ಮ ಒಗ್ಗರಣೆ ಪುಟಾಣಿ ಇಟ್ಟು ಮತ್ತೆ ಮ್ಯಾಲೆ ಕಲ್ಸಕ್ಕೆ ಹುರಿದಿದ್ದು ಶೇಂಗಾ, ಹಸಿ ಶೇಂಗಾ ಹಾಕ್ಬಿಡ್ರಿ. ಉಳ್ಳಾಗಡ್ಡಿ ಚೌಕ ಕಟ್ ಮಾಡಿದ್ದು, ನಾವು ಒಗ್ಗರಣೆಗೆ ಉದ್ದುದ್ದು ಕಟ್ ಮಾಡಿದ್ದೀವಿ. ಇಲ್ಲಿ ಚೌಕಾಗೆ ಟೊಮೆಟೊ, ಕೊತ್ತಂಬರಿ, ಸೇವ್ ಬೇಕು. ಇಷ್ಟು ಸಾಮಗ್ರಿ ನಿಮಗೆ ಗಿರ್ಮಿಟ್ಟಿಗೆ ಬೇಕಾಗ್ತದೆ. ಮ್ಯಾಲೆ ನೀವು ಹುರಿದಿದ್ದು ಕರೆದಿದ್ದು ಮೆಣಸಿನ್ಕಾಯಿ ಅದ್ರ ಮೇಲೆ ಒಂದು ಮಿರ್ಚಿ ಇಟ್ಕೊಟ್ರೆ ಮನುಷ್ಯ ಭಾಳ ಖುಷಿ ಆಗ್ತಾನೆ. ಈಗೇನು ಮಾಡಿದ್ರಿ, ಚುರುಮರಿ ಮಾತ್ರ ಒಂದು ಬಾಂಡೆದಾಗ ತಗೋರಿ. ಇದ್ರೊಳಗೆ ಚುರುಮರಿ ಕಲಿಸ್ಬೇಡ್ರಿ. ಇದ್ರೊಳಗೆ ಅದು ತಕ್ಕ ನೋಡಿಕೊಂಡು ಈ ಒಗ್ಗರಣೆ ಇದ್ರ ಮೇಲೆ ಹಾಕೋಬೇಕು. ಇಷ್ಟು ಸಾಕು ಅನ್ನಿಸ್ತದೆ. ಬೇಕಾದ್ರೆ ಮತ್ತೆ ಆಮೇಲೆ ಹಾಕೊಳಕ್ಕೆ ಬರ್ತೈತಿ. ಈಗ ಬೇಕಾಗೋ ಸಾಮಗ್ರಿ ಇದ್ರೊಳಗೆ ಹಾಕೊಳ್ಳೋನು: ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಶೇಂಗಾ. ನಮ್ಮ ಮಂದಿಗೆ ಶೇಂಗಾ ಅಂದ್ರೆ ಭಾಳ ಖುಷಿ. ಮ್ಯಾಲ ಈ ಪೌಡ್ರ್ ಐತ್ರಿ, ಈಗ ಆತಿದ್ದು ಅಂಗಡಿ ಸ್ಟೈಲ್. ಹಾಂ, ಅದೇ ಚಮಚದಾಗ ಹಾಕಿದ್ರೆ ಏನಾಗ್ತದೆ, ಕಲಿಸ್ಬೇಕು ಚಲೋ ಹೊತ್ತಿನಾಗ.
ನಮ್ಮ ಕಡೆ ಏನಾಗ್ತೈತಿ ಗುಂಡ್ ಅಂದ್ರೆ ರೌಂಡ್ ಅಂದ್ರೆ ಇರ್ತಾವ ಗಡ 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 ಗಿರ್ಬಿಡ್ತಾರೆ ಹಿಂಗೆ ಗಿರಿ ಗಿರಿ ಮಾಡೋದಕ್ಕೆ ಗಿರ್ಮಿಟ್ ಅಂತಾರೆ ಅದು. ಇದೆಲ್ಲ ಪಲ್ಯ ಬರೋಬ್ಬರ್ ಕುಡ್ಕೋಬೇಕ್ರಿ, ಹಂಗೆ ಕಲ್ಸ್ಬೇಕಾಗ್ತೈತಿ. ಮ್ಯಾಲ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಪುಟಾಣಿ ಪುಡಿ ಹಾಕೋರಿ. ಕರೆಕ್ಟ್ ಹೇಳಿದ್ರು ನೋಡ್ರಿ. ಈ ಪುಟಾಣಿ ಪುಡಿ ಇರೋದ್ರಿಂದ ಅದು ಸ್ವಲ್ಪ ಅಜ್ಜಿಗಿಡಕ್ಕೆ ಕಳ್ಕೊಂಡು ಹಿಡ್ಕೊಂಡು ಅದು ಚುಮ್ಮರಿಗೆ ಎಲ್ಲ ಕಡೆ ಹಿಡ್ಕೋತೈತಿ. ಈಗ ನಿಮ್ಗೆ ಗಿರ್ಮಿಟ್ ಆಲ್ಮೋಸ್ಟ್ ರೆಡಿ. ಇದು ಒಂದು ಪ್ಲೇಟ್ನಾಗ ಸರ್ವ್ ಮಾಡಿ ಇದ್ರ ಮೇಲೆ ಒಂದು ಮಿರ್ಚಿ ಇಟ್ಟು ಒಂದು ಹುರಿದಿದ್ದು ಅಥವಾ ಕರೆದಿದ್ದು ಮೆಣಸಿನ್ಕಾಯಿ ಇಟ್ಟು ಅದ್ರ ಮ್ಯಾಲೆ ಸ್ವಲ್ಪ ನಮ್ಮ ಮಂದಿ ಮತ್ತು ಉಳ್ಳಾಗಡ್ಡೆ ಹಾಕ್ರಿ ಅಂತಾರೆ. ಉಳ್ಳಾಗಡ್ಡೆ ಮತ್ತು ಉದುರಿಸ್ಕೊಡ್ಬೇಕು. ಗಿರ್ಮಿಟ್ ಮಾಡೋದು ಭಾಳ ಈಸಿ ಇಲ್ಲ. ಗೊತ್ತಿಲ್ಲ ಅದು ನಿಮಗೆ ಗೊತ್ತಿಲ್ಲ. ಸರಿ ಒಂದು ಮಿನಿಟ್ ಆತ ಈಗ ಆತನೇ ಸ್ಟಾಪ್ ಮಾಡಿ. ಯಾವುದು ಅಡುಗೆ ಮಾಡ್ತೀವಿ ಅದು ಮಾಡೋ ವಿಧಾನ ಅಷ್ಟೇ ಅಲ್ಲ, ಅದರ ಸರ್ವ್ ವಿಧಾನ ಏನೈತಲ್ಲ ಎಲ್ಲಕ್ಕಿಂತ ಮುಖ್ಯ. ಇಷ್ಟು ಹಾಕಬೇಕು. ಇದ್ರ ಮೇಲೆ ಮತ್ತೆ ನಮ್ಮ ಮಂದಿ ಕೇಳೋದಿಲ್ಲ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಅವ್ರು ಕಾಣಬೇಕು, ಮತ್ತೆ ಮೇಲೆ ಒಂದು ಸ್ವಲ್ಪ ಶೇಂಗಾ ಕಾಣಬೇಕು. ಇದರ ಮೇಲೆ ಆದಮೇಲೆ ಒಂದು ಸ್ವಲ್ಪ ಸೇವ್ ಹಾಕಿ ಬಾಜುಕ್ಕೆ ಒಂದು ಮಿರ್ಚಿ ಇಟ್ಟು ತಗೋರೆ ಸ್ವಾಮಿಯಾರ ಅನ್ಬೇಕು. ಇದ್ರ ಮೇಲೆ ಇನ್ನೂ ಚಿಲ್ಲಿ ಬಜ್ಜಿ ಬರ್ತದೆ. ಈಗ ಮಿರ್ಚಿ ಬಜ್ಜಿ ಮಾಡೋ ವಿಧಾನ. ನಮ್ಮ ಕಡೆ ಮಿರ್ಚಿ ಸಿಗ್ತಾವು, ಸ್ವಲ್ಪ ಇದಕ್ಕಿಂತ ದೊಡ್ಡವು ಇರ್ತಾವೆ. ಅವನು ಅಂಥವು ಸಿಕ್ಕರೆ ಧಾರವಾಡ ಮಿರ್ಚಿ ಭಾಳ ಚಲೋ. ಈಗ ನಮಗೆ ಬೆಂಗಳೂರಿನಾಗ ಬೇರೆ ದಾರಿ ಇಲ್ಲ, ಅದಕ್ಕೆ ಬೇರೆ ಒಂದು ಏನೋ ಕಂಡು ಹಿಡಿದೇವಿ. ಸ್ವಲ್ಪ ಉದ್ದನು ದಪ್ಪನು ಉದ್ದನು ಇದ್ರೆ ಅದು ಬೀಜ ತಕ್ಕೊಂಡು ಅದರೊಳಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಉಪ್ಪ ಇಷ್ಟೆಲ್ಲ ಹಾಕಿ ಅದನ್ನು ಮೊದಲು ರುಬ್ಕೊಂಡು ಅದನ್ನು ತುಂಬ್ಕೋಬೇಕು. ಸ್ವಲ್ಪ ಬೀಜ ತಪ್ಪಿಕೊಂಡ್ರೆ ಬೀಜ ಇತ್ತಂದ್ರೆ ಖಾರ ಬರ್ತದೆ ಭಾಳ. ಬೀಜ ತೆಗೆದ್ರೆ ಸ್ವಲ್ಪ ಖಾರ ಕಮ್ಮಿ ಆಗ್ತದೆ. ಇವು ನಾವು ದೊಡ್ಡ ಮೆಣಸಿನ್ಕಾಯಿ ತೊಗೊಂಬಂದು ಇದನ್ನ ಕಟ್ ಮಾಡೀವಿ. ಇನ್ನು ಕಲ್ಸಾಕ ಕಡ್ಲಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಅಜವಾನ, ಅರಿಶಿನ ಮತ್ತು ಸೋಡಾ, ಅಡುಗೆ ಸೋಡಾ, ಸ್ವಲ್ಪ ಹಿಂಗು ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋದು. ಮಾತ್ರ ತಿಕ್ ಮಾಡ್ಕೋಬೋದು, ಭಾಳ ಇದು ಮಾಡ್ಕೊಂಡ್ರೆ ಸ್ವಲ್ಪ ತಿಕ್ ಮಾಡ್ಕೊಂಡ್ರೆ ಬಜ್ಜಿ ಮಾತ್ರ ಚಲೋ ಬರ್ತಾವೆ. ಇದು ಕಲಿಸ್ಬೇಕಾದ್ರೆ ಏನಾಗ್ತದೆ, ಪೌಡ್ರ್ ಲಂಪ್ಸ್ ಬರಬಾರ್ದು. ಆ ಥರ ಚಲೋ ತಿಂದು ನೋಡಿಕೊಂಡು ಒಳ್ಳೆ ಹದ ಬರುವಂಗೆ ಅಕಸ್ಮಾತ್ ಭಾಳ ಲಿಕ್ವಿಡ್ ಆಯಿತು ಅಂದ್ರೆ ಮತ್ತೆ ಸ್ವಲ್ಪ ಪೌಡ್ರ್ ಹಾಕೋದು. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕ್ಕೊಂಡು ಲೆವೆಲ್ ಮಾಡ್ಬೋದು. ಇಷ್ಟು ನೋಡಿದ್ರೆ ಗೊತ್ತಾಗ್ತದೆ. ಈಗ ಇದನ್ನೇನು ಮಾಡಬೇಕು, ಒಂದಷ್ಟು ಕಣ್ಣಿ ಉಳಿಬಾರ್ದು, ಲಂಪ್ಸ್ ಬರಬಾರ್ದು. ಹಂಗೆ ನಾವು ಚಲೋ ಹೊತ್ತಿನಾಗ ಕಲಿಸ್ಬೇಕು. ಭಾಳ ತಿಕ್ಕಾಗಬಾರ್ದು, ಗಟ್ಟಿ ಆಗಬಾರ್ದು, ಲಂಪ್ಸ್ ಬರಬಾರ್ದು. ಏನಂದ್ರೆ ಮಿಕ್ಸ್ ಚಲೋ ಹೊತ್ತಿನಾಗ ಆಗ್ಬೋದು. ನಮ್ಮಲ್ಲಿ ಗಿರ್ಮಿಟ್ ಮಾಡೋರು ಏನು ಮಾಡ್ತಾರೆ, ಹಿಂಗೆ ಮಿಕ್ಸ್ ಮಾಡ್ತಾರೆ. ಚಲೋ ಹೊತ್ತಿನಾಗ ಮಾಡ್ಕೋಬೇಕಾದ್ರೆ ಸ್ವಲ್ಪ ತಿಕ್ ಮಾಡ್ಕೋರಿ. ಆಮೇಲೆ ಸ್ವಲ್ಪ ಬೇಕಂದ್ರೆ ನಾವು ನೀರು ಹಾಕ್ಕೊಂಡು ಅವಾಗ ಏನಾಗ್ತದೆ, ನಾವು ಕಲ್ಸಕ್ಕೆ ಈಸಿ ಆಗ್ತದೆ. ಇಷ್ಟೊಂದು ಸಾಮಗ್ರಿ ಒಂದು ಗಿರ್ಮಿಟ್ ಮಿರ್ಚಿ ಮಾಡಬೇಕಾಗ್ತದೆ. ನೋಡಿ, ನಮ್ದು ಇನ್ನೊಂದು ವಿಡಿಯೋದಾಗ ಗಿರ್ಮಿಟ್ ಮಾಡೋದು ನೋಡಿದ್ರಿ. ಚಲೋ ಹೊತ್ತಿನ ಕಲಸ್ರಿ ಗಿರ್ಮಿಟ್ ಮ್ಯಾಲ ಚಲೋ ಹೊತ್ತಿನ ಚಿಲ್ಲಿ ಬಜ್ಜಿ, ಮಿರ್ಚಿ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಅಪ್ಪ ಕಿಂಕಿನ್ ಕರ್ಕೊಂಡು ಹೋಗ್ಬರ್ತೀನಿ. ನಾನು ಸ್ವಲ್ಪ ವಿಡಿಯೋ ಚಾಲು ಮಾಡಿರಿ. ಈಗ ಮಿರ್ಚಿ ಬಜ್ಜಿ ಮಾಡೋದು ಏನೈತಿ ರೀ, ಇದು ನೋಡ್ರಿ. ಹಿಂಗೆ ಭಾಳ ತಿಕ್ಕು ಆಗಬಾರ್ದು, ಭಾಳ ಅಳಕಾಗಬಾರ್ದು. ಹಂಗೆ ನೋಡ್ಕೊಂಡು
ಒಂದು ಸ್ವಲ್ಪ ಲಂಬ್ಸ್ ಇರಬಾರ್ದು. ಇದೆಲ್ಲ ನಮ್ಮ ಕಡೆ ಮಂದಿ ಕೈಲೇ ಕಲಿಸ್ತಾರೋ, ಕೈಲೇ ಮಾಡಿದಾಗ ಹದನ ಬೇರೆ ಇರ್ತದೆ. ಕಡ್ಲಿ ಹಿಟ್ಟ, ಅಕ್ಕಿ ಹಿಟ್ಟ, ಅಜವಾನ, ಜೀರಿಗೆ, ಸ್ವಲ್ಪ ಇಂಗು ಮತ್ತು ಉಪ್ಪು. ಇಷ್ಟೋ ತನಕ ನೀವು ಗಿರ್ಮಿಟ್ ಮಾಡಿದ್ದು ನೋಡಿದ್ರಿ, ಮಿರ್ಚಿ ಕಲಸಿದ್ದು ನೋಡಿದ್ರಿ. ಈಗ ಮಿರ್ಚಿ ಬಿಡುವ ವಿಧಾನ. ದಂಪತಿಗಳು ಕೂಡಿ ಈ ಥರ ಅಡುಗೆ ಮಾಡಿದರೆ ಸ್ವರ್ಗ ಸುಖ. ಚಿಲ್ಲಿ ತುಂಬ್ಕೊಂಡಿದ್ದೀವಿ, ಅದು ಚಲೋ ಹೊತ್ನಂಗೆ ಅದಕ್ಕೆ ಪೇಸ್ಟ್ ಎಲ್ಲ ಕಡೆ ತುಂಬಂಗೆ ಮಾಡಿ ಸ್ವಲ್ಪ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಇದ್ದಂದ್ರೆ ಭಾಳ ರುಚಿ ಬರ್ತದೆ. ಇದು ಚಿಲ್ಲಿ ಬಜ್ಜಿ. ಇದು ಸ್ವಲ್ಪ ಹೊಳಸ್ಕೊಂತ ಎರಡೂ ಕಡೆ ಕೆಂಪಾಗಿ ಕಾಸ್ಬೇಕು, ಕರಿಬೇಕು. ನಡಕ ಇವು ನೀವು ಹೊಳಸ್ಕೊಂತಿದ್ರೆ ಏನಾಗ್ತದೆ, ಎರಡೂ ಕಡೆ ಬೇಯ್ತದೆ. ಗಿರ್ಮಿಟ್ಟು ಚಿಲ್ಲಿ ಬಜ್ಜಿ ರೆಡಿ. ಮನುಷ್ಯ ಧಾರವಾಡ ನಿಲ್ಸ್ಕೋಬೇಕು, ಹಂಗಾಗಬೇಕು. ಬಂದವ ಸೋಮನಾಥ್ ಅದಾರ್ರಿ, ಬರ್ತಾರೆ. ಆದ್ರೆ ಇದು ಬಜ್ಜಿ ಒಂದು ರೌಂಡ್ ಮಸಾಲೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ. ನೀವು ತಗೋರಂದ್ರೆ ಪವನ್ ಅವ್ರನ್ನ ಹೇಳಿದ್ರು. ಹಾಂ ಬನ್ನಿ, ಗಿರ್ಮಿಟ್ ಬರ್ಸಿ. ನಿನಗೂ ಕುಡಿಸಿ ಹೇಳ್ಯಾರ ಹೇಳವ. ನಮ್ ಗಿರ್ಮಿಟ್ ಆಗಿದ್ದು ರಿವ್ಯೂ ಕೊಡ್ರಿ ಒಂದು ಸ್ವಲ್ಪ. ಸೂಪರ್ ಆಗೈತಿ, ಏಕ್ದಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಿಮ್ಮ ಕಾಂಟ್ಯಾಕ್ಟ್ನಾಗ ನೀವು ಶೇರ್ ಇದು ಹಾಕ್ರಿ, ಸ್ಟೇಟಸ್ನಾಗ ಹಾಕ್ರಿ. ನೀವೊಂದು ಹೇಳ್ಬಿಡ್ರಿ ಹಂಗೆ. ಚಿಲ್ಲಿ ಯಾರು ಬೇಡ, ಚಿಲ್ಲಿ ಬಿಡ್ರಿ. ಈಗ ಹೇಳ್ರಿ. ಈಗ ನಾವು ಏನು ಇಷ್ಟೊತ್ತು ತನಕ ಮೆಹನತ್ ಮಾಡೇವಿ. ನಮ್ಮ ಅತಿಥಿಗಳು ಈಗ ತಿನ್ನಾಕತ್ತಾರ, ಅವ್ರ ಕಡೆ ಒಂದು ಸ್ವಲ್ಪ ಕೇಳೇ ಬಿಡ್ರಿ ಹೆಂಗಾಗೈತಿ ಅಂತ ಹೇಳಿ. ಸರಿಯಾಗಿಲ್ಲ ಅಂತ ಒಂದು ಬಂದ್ರಿ ಈಗ. ಸೂಪರ್. ಇವರ ಕ್ಯಾಮ್ರಾಮನ್, ಕ್ಯಾಮ್ರಾನ ಮುಂದೆ ಇಟ್ಕೊಂಡು ಹೋಗ್ತಾರ. ಇದಕ್ಕೆ ಈರುಳ್ಳಿ ಸರಿ ಬಿಡ್ಬೋದು. ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀರಾ? ಒಂದು ಐಟಮ್ ಇಸ್ ಗಿರಿಮಿಟ್. ಇದು ಹಿಂಗೆ ಗರ ತಿನ್ನಿಸ್ತಾರಲ್ವ, ಅದಕ್ಕೆ ಗಿರಿಮಿಟ್ ಅಂತಾರೆ. ನಮಗೆ ರಿವ್ಯೂ ಕೊಡಕ್ಕೆ ಇಷ್ಟು ಜನ ಬಂದಾರ ನೋಡ್ರಿ. ಇವರೆಲ್ಲ ರಿವ್ಯೂಗೆ ಬಂದವ್ರು. ಒಬ್ರೊಬ್ರನ್ನ ಕರ್ಕರ್ ತಿನ್ಸಾತೀವಿ ನಾವು. ನಮಗೆ ಹೆಂಗೆ ಬರ್ತೈತೆ ಅಂದ್ರೆ ರಿವ್ಯೂ ಹೇಳ್ಬೇಕಂತ. ಈಗ ಆಮೇಲೆ ಎಲ್ಲರೂ ತಿಂದಾದ್ಮೇಲೆ ಕೇಳ್ತೀವಿ ನಾವು. ಕರೆಕ್ಟ್ ರೀ? ಎಲ್ಲರಿಗೂ ಕೇಳ್ಬೇಕಾಗತ್ತೆ ರಿವ್ಯೂ ಹೆಂಗೆ ಮಾಡ್ಯಾರ ಬಜ್ಜಿ ಮಾಡಿದವ್ರು ಅವರು ಅಲ್ಲ, ಬಜ್ಜಿ ಮಾಡಿದವ್ರು ಇವರು ಅವರು ಸೇಸೆ ಇಬ್ರು ಜೋಡಿ ಜನ್ಮದ ಜೋಡಿ. ಮತ್ತೆ ಹಾಕಾತಾರ ನೋಡ್ರಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಬಾಜಿ ಚೆನ್ನಾಗತೈತಿ. ಮಸಾಲೆ ಚಾ ಮಾಡತ್ತಾರ ಇವರೆಲ್ಲರೂ. ಹೆಂಗಿದೆ ಸೂಪರ್ ರಿವ್ಯೂ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನೀವು ಇವಾಗ ಅಲ್ಲಿ ಒಂದು ಅಂಗಡಿ ಹಾಕೋಣ ಅಂತ. ಹೇ ಗಿರ್ಮಿಟ, ನಮಸ್ಕಾರ ಸರ್. ಇದು ಫಂಡಿಂಗ್ ಎಲ್ಲ ರಾಕೇಶ್ ಬರೋ ಆಡ್ ರೆವಿನ್ಯೂ ಇಂದ
ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಒಬ್ರು ನೀವು ಒಬ್ರು ಮಾಡಿದ್ರೆ ಸುಮಾರು ಜನ ಹತ್ರ ಮಾಡಿಸ್ಬೇಕು. ಏನ್ ಬೇಕು ನಿಂಗೆ? ನಡಿ ಹೋಗೋಣ, ಕೆಳಗಡೆ ಹೋಗೋಣ ನಡಿ. ಯಾಕೆ ಕೆಳಗೆ ಹೋಗೋಣ? ಬರಲ್ವಾ? ನೋಡ್ರಿ ಸರ್, ನೋಡಿ ಇನ್ನೊಂದು ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ. ಹೆಂಗಿದೆ ರಿವ್ಯೂ? ಹೆಂಗಿದೆ ರಿವ್ಯೂ? ಹೌದಾ? ಗೂಗಲ್ ಅಲ್ಲಿ ಹುಡುಕಿ ರಿವ್ಯೂ ಕೊಡಿ. ಅಯ್ಯೋ ಸಖತ್ ಅಭಿಮಾನಿಗಳಿದ್ದಾರೆ ನಿಮ್ಗೆ. ಕನ್ನಡ ಬರೋದು ಬಬ್ರುವನ ಯಾರು ತಿಳಿಯಬಲ್ಲರು ಈ ನನ್ನ ಭುಜಬಲದ ಪರಾಕ್ರಮ. ಸಭೆಯೋಳ್ ಆರ್ಭಟಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅವರೆಲ್ಲರೂ ಬಂದ ನೀನು ಜಗಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬರನೋ. ಹರನೊಳಗೆ ಹೋರಾಡಿ ಪಾಶುಪತತ್ರಂ ಪಡೆದವನೋ. ಆಗ್ರಹನೆದುರಾಳಿ ಉಗ್ರಹಿಸೋ ವ್ಯಾಘ್ರನಿವನು. ಉಗ್ರ ಪ್ರತಾಪಿ. ಓಹೋ ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಈ ರೇವನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ. ನೂಕುರಂಗಗಳ ನುಗ್ಗಿ ನಕಿಸಿತ ಸೈ ಎಂದು ನಾಟ್ಯ ಕಲಿಸಿದ ನಪುಂಸಿಕ ನೀನು. ಇನ್ನೂ ಇದೆ ಅಂತ ಮುಗಿತಾ ಇಲ್ಲ, ಇದೊಂದೇ ಬರೋದು. ಅದಕ್ಕೆ ಏನ್ ಬಣ್ಣದ ಅದು ಬರ್ತೀನಿ. ಏನ್ 4 ಗಂಟೆ ಬದುಕುದಂತೆ. ಏನ್ ಚೆನ್ನ ಮಸಾಲ ಕಟ್ಟಂದುಕೊಳ್ಳಿ ಅಂತ ಬಣ್ಣದ ಏನ್ ಬದುಕುದೊಂದು ಕಟ್ಟಂತಿದೆ ಬಟ್ಟೆ. ನಿಜ ಒಪ್ಕೊಂಡ್ರಿ ಇವತ್ತು? ನಿಜ ಒಪ್ಕೊಂಡ್ರಿ? ಇಲ್ಲ ಅಂದ್ರು. ಬೆಳ್ಳುಳ್ಳಿ ಸುಳಿದಿಲ್ಲ ಅಂತ ಹೇಳಿದ್ರಿ. ಇಲ್ಲಿಗ ವಿಡಿಯೋ ಪ್ರೂಫ್ ಇದೆ. ಚಾರ್ಜ್ ತಿಂದು ಬಂದಿದ್ದಾರೆ, ಹೊಟ್ಟೆಲ್ ಜಾಗ ಇಲ್ಲ. अभी का नहीं, खा के आए, अभी पेट में जगह नहीं है बोल रहा. छोले भटूरे. हाँ देखो, वो देखो इधर वीडियो बन रही है. मुंह ऐसा ऐसा गिरने से पता चल जाता है. आज का किट्टी पार्टी. ಏನೋ ಗುಸು 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 ಆಗ್ತಾ ಇತ್ತು. ಏನದು? ಮೇಡಮ್ ಹೆಂಗಿದೆ? ಎಂ 307 ಅಲ್ಲಿ ತಿಂದು ಬನ್ನಿ. ಎಂ ನೆಕ್ಸ್ಟ್ ಮೇಡಮ್ ನಿಮ್ದು ಅದೇ ಕತೆ ಮೇಡಮ್. ಆ ಬೋಲಿಯೇ ಮೇಡಮ್. ಮೇಡಮ್ ಅವ್ರು ಇನ್ನೂ ತಿಂದಿಲ್ಲ. ಓಕೆ, ಹಾ ಕರೆಕ್ಟ್ 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 ಕರೆಕ್ಟ್. ಅಲ್ಲ ನಿಜ ಪೌಡರ್ ಇಲ್ಲಿದೆ ನೋಡಿ ಎದುರುಗಡೆ. ಹಾ ರಿವ್ಯೂ ಹೆಂಗಿದೆ? ಆಸಮ್ ಮೇಡಮ್. 307 ಮೇಡಮ್ कैसा है? ಹಾ ಮೇಡಮ್. ಹಾ ನೀವು ಹೇಳಿ, ನೀವು ಅಲ್ಲಿ ಕಿವಿಲ್ ಹೇಳ್ಬೇಡಿ. ಹೊಟ್ಟೆ ತುಂಬಿಸ್ಕೊಂಡ್ ಬಂದಿಲ್ಲ ಹೇಳಿ ಬೇಗ. ನಮ್ಮ ನಾಣಗಟ್ಟಿಯವ್ರು ಅಷ್ಟು ಕಷ್ಟಪಟ್ಟು ಮಾಡಿದ್ದು ಬೇಗ. ಹಾ ನೀವು ಮೇಡಮ್.